ನೋಡಿ, ಚೆನ್ನಾಗಿರುವಂಥ ಸಂದರ್ಭದಲ್ಲಿ ಚೆನ್ನಾಗೇ ಇರ್ತಾರೆ. ಸುಮಾರು ವರ್ಷಗಳಿಂದ ಜೊತೆಯಾಗೇ ಇರ್ತಾರೆ. ಆ ಬಾಂಧವ್ಯ ಸಂಬಂಧವಾಗುತ್ತೆ, ಸಂಬಂಧ ಇನ್ನೊಂದು ರೀತಿಯ ಹಂತಕ್ಕೆ ಹೋಗುತ್ತೆ. ಅದೆಲ್ಲವೂ ಕೂಡ ಚೆನ್ನಾಗಿರುತ್ತೆ. ಚೆನ್ನಾಗಿದ್ದಾಗ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಬಟ್ ನಡುವಂಚೂರು ಏನೋ ಆಗಿಬಿಟ್ಟಾಗ ಅದು ಇನ್ನೊಂದು ರೀತಿಯಾದಂಥ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಈ ಪ್ರಕರಣದಲ್ಲೂ ಹಾಗೆ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಏನದು ನೋಡಿ. ರೇಪ್ ಕೇಸ್ನಲ್ಲಿ ಕಾಮಿಡಿ ಕಿಲಾಡಿ ನಟ ಮನು ಅರೆಸ್ಟ್. ಹಾಸನದ ಶಾಂತಿ ಗ್ರಾಮದಲ್ಲಿ ಮಡೆನೂರು ಮನು ಬಂಧನ. ಕಾಮಿಡಿ ಕಿಲಾಡಿಗಳು ಸೀಸನ್ 2ರ ಸ್ಪರ್ಧಿ ಮಡೆನೂರು ಮನು ತನ್ನ ಕಾಮಿಡಿ ಮ್ಯಾನರಿಸಂನಿಂದಲೇ ಕಡಿಮೆ ಅವಧಿಯಲ್ಲಿಯೇ ಚಿರಪರಿಚಿತರಾದ್ರು. ತುಂಬಾ ಎಫರ್ಟ್ ಹಾಕಿ ಕುಲದಲ್ಲಿ ಕೀಳಿಯಾವುದೋ ಸಿನಿಮಾದಲ್ಲಿ ನಾಯಕನಾಗಿ ಅಭಿನಯಿಸಿ ಸಾಕಷ್ಟು ಪ್ರಮೋಷನ್ ಕೂಡ ಮಾಡಿದ್ರು. ನಾಳೆ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆಯಾಗುವ ಹೊತ್ತಲ್ಲಿ ನಟನ ಮೇಲೆ ಅತ್ಯಾಚಾರದಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಕಾಮಿಡಿ ಕಿಲಾಡಿಗಳು ಸಹ ನಟಿಯಿಂದಲೇ ಅತ್ಯಾಚಾರ ದೂರು ನೀಡಲಾಗಿದ್ದು, ಮಡೆನೂರು ಮನು ವಿರುದ್ಧ ಅತ್ಯಾಚಾರ, ಕೊಲೆ ಬೆದರಿಕೆ, ಹಲ್ಲೆ ಪ್ರಕರಣದಡಿ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರೇಪ್ ಕೇಸ್ ದಾಖಲಾಗ್ತಿದ್ದಂತೆ ನಟ ಮಡೆನೂರು ಮನು ತಲೆಮರೆಸಿಕೊಂಡಿದ್ರು. ನಟ ಮನುಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ರು. ಕೊನೆಗೆ ಹಾಸನದ ಶಾಂತಿ ಗ್ರಾಮದಲ್ಲಿ ಮಡೆನೂರು ಮನು ಬಂಧನವಾಗಿದೆ. ಕಾಮಿಡಿ ಕಿಲಾಡಿಗಳು ಸೀಸನ್ 2ನ ನಟ ಹಾಗೆ ಕುಲದಲ್ಲಿ ಕೀಳ್ಯಾವುದೋ ಚಲನಚಿತ್ರದ ನಾಯಕ ನಟ ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು. ಸಹ ನಟಿ ನೀಡಿದಂತಹ ದೂರಿನ ಆಧಾರದ ಮೇಲೆ ಅತ್ಯಾಚಾರ, ಕೊಲೆ ಬೆದರಿಕೆ, ಹಲ್ಲೆ ಈ ರೀತಿಯಾದಂತಹ ಗಂಭೀರ ಆರೋಪಗಳಡಿ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಇದೀಗ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿರುವ ಪೊಲೀಸರು ಸಂತ್ರಸ್ತ ಸಹ ನಟಿಯ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿ ಮುಗಿಸುವ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಮತ್ತೊಂದು ಟೀಮ್ ಮಡೆನೂರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಿತ್ತು. ಇದೀಗ ಮನುವನ್ನು ಹಾಸನದ ಶಾಂತಿ ಗ್ರಾಮದ ಮಡೆನೂರಿನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆತರುವ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು ಮನು ವಿರುದ್ಧ ಸಹ ನಟಿ ಮಾಡಿರೋ ಆರೋಪ ಏನು ಅಂತ ನೋಡೋದಾದ್ರೆ, ಕಾಮಿಡಿ ಕಿಲಾಡಿ ಮನು ವಿರುದ್ಧದ ಆರೋಪವೇನು? ಆರೋಪ 1 ಅತ್ಯಾಚಾರ, ಆರೋಪ 2 ಬಾರಿ ಗರ್ಭಪಾತ, ಆರೋಪ 3 ಬಲವಂತವಾಗಿ ಮದುವೆ, ಆರೋಪ 4 ಖಾಸಗಿ ವಿಡಿಯೋ ರೆಕಾರ್ಡ್, ಆರೋಪ 5 ಖಾಸಗಿ ವಿಡಿಯೋ ಇಟ್ಕೊಂಡು ಬೆದರಿಕೆ ಹಾಕಿದ್ದಾರೆ ಅಂತ ಸಂತ್ರಸ್ತೆ ಆರೋಪಿಸಿದ್ದಾರೆ. ಈ ಸಿನಿಮಾಗೋಸ್ಕರ ಇದನ್ನ ನಾನು ಕಂಪ್ಲೇಂಟ್ ಕೊಟ್ಟೆ. ಇಲ್ಲ ಸರ್, ಇದು ಇವತ್ತು ಕೊಟ್ಟರೆ ಕಂಪ್ಲೇಂಟ್ ಅಲ್ಲ ಸರ್. ಇದು ನಿನ್ನೆ ಬೆಳಿಗ್ಗೆ ಮೊನ್ನೆಯಿಂದ ನಡೀತಿರೋ ಪ್ರೊಸೀಜರ್. ಅವ್ರು ಮೊನ್ನೆ ನೈಟ್ ನಮ್ಮ ಮನೆಗೆ ಬಂದು ಬಲವಾಗಿ ಲೈಂಗಿಕ ದೌರ್ಜನ್ಯ ನಡೆಸಿ ನ್ಯೂಡ್ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾನೆ. ಶುಕ್ರವಾರ ಅಂದ್ರೆ ಶನಿವಾರ ಆ ತರ ಮಾಡಿದಾಗ ನಾನು ಕಂಪ್ಲೇಂಟ್ ಕೊಟ್ಟೆ. ಬಾಯಿ ಮುಚ್ಕೊಂಡಿರ್ಬೇಕಾ? ಎಲ್ಲರೂ ನೆಗೆಟಿವ್ ಆಗಿ ದುಡ್ಡುಗೋಸ್ಕರ ಮಾಡ್ತೀವಿ. ಏನದು ಗೊತ್ತಿಲ್ಲ, ಯಾರ ತರ ಪ್ರಸಾರ ಮಾಡ್ತಿದ್ದಾರೆ ಅಂತ ಫಸ್ಟ್ ತಿಳ್ಕೋಬೇಕು. ಏಂತಕ್ಕೆ ಈಗ ಈ ಟೈಮ್ ನನಗಷ್ಟು ಬುದ್ಧಿ ಇಲ್ವಾ? ಈ ಟೈಮಲ್ಲಿ ಜನ ಬೈತಾರೆ. ಸಿನಿಮಾ ಟೈಮಲ್ಲಿ ಇದೆ ಅಲ್ಲ, ಮೊನ್ನೆ ಅವ್ನು ಬಂದು ಆ ಥರ ಮಾಡಿ ಹೋಗಿ ಹುಷಾರಿದ್ದಾರೆ ಹುಡುಗಿಗೆ ಆ ಥರ ಎಲ್ಲ ಮಾಡಿ ಹೋಗಿದ್ದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ಥರ ನೆಗೆಟಿವ್ ಆಗ್ತು ಸರ್, ತುಂಬ ಇತ್ತು. ಈಗಿನ ಯೋಚನೆ ಅಲ್ಲ, 2 ತಿಂಗಳು ಹಿಂದೆ ಅಂತಾನೆ ನಾನು ನೀಟಾಗಿ ಹೇಳ್ತೀನಿ ಸರ್. ಸ್ವಲ್ಪ ಸಮಯ ಕೊಡಿ, ಸಾಕ್ಷಿಗಳ ಸಮೇತ ನಾನು ಹೇಳ್ತೀನಿ ಸರ್. ಕಾಮಿಡಿ ಕಿಲಾಡಿಗಳು ನಟ ಮಡೆನೂರು ಮನುವಿನ ಮೇಲೆ 5 ರೀತಿಯ ಗಂಭೀರವಾದಂತಹ ಆರೋಪಗಳು ಕೇಳಿಬಂದಿದ್ದಾವೆ. ಸಂತ್ರಸ್ತ ಮಹಿಳೆ ಕೊಟ್ಟಂತಹ ದೂರಿನ ಆಧಾರದಲ್ಲಿ ಮೊದಲಿಗೆ ಗಂಭೀರವಾದಂತಹ ಆರೋಪ ಯಾವುದು ಅಂತ ಹೇಳಿದ್ರೆ ಅತ್ಯಾಚಾರ. ನಂಬಿಸಿ ಅತ್ಯಾಚಾರವನ್ನು ಎಸಗಿದ್ದಾರೆ ಅನ್ನೋ ಮಟ್ಟಿಗೆ ದೂರನ್ನು ಕೊಡಲಾಗಿದೆ. ಮತ್ತೊಂದು 2 ಬಾರಿ ಗರ್ಭಪಾತವನ್ನು ಮಾಡಿಸಿದ್ರು. ಬಲವಂತವಾಗಿ ಮದುವೆಯಾಗಿ ಒಂದು ಬೇಡ ಅಂತ ಹೇಳಿದ್ರು ಕೂಡ 2 ಬಾರಿ ಗರ್ಭ ನಿರೋಧಕ ಮಾತ್ರೆಗಳನ್ನು ನೀಡಿ ಗರ್ಭಪಾತವನ್ನು ಮಾಡಿಸಿದ್ರು ಅಂತೇಳಿ ಆಕೆ ಗಂಭೀರವಾದ ಆರೋಪವನ್ನು ಮಾಡಿರೋದು. ಮತ್ತೊಂದು 3ನೇ ಬಲವಾದ ಆರೋಪ ಏನಂತ ಹೇಳಿದ್ರೆ, ಒಂದು ಈ ಇಬ್ಬರ ನಡುವಿನ ಖಾಸಗಿ ಜೀವನವನ್ನು, ಸಮಯವನ್ನು, ಚಿತ್ರೀಕರಣವನ್ನು ಮಾಡಿಕೊಂಡಿದ್ದಾರೆ ಅಂತೇಳಿ. ಅಲ್ಲಿಗೆ 3 ಗಂಭೀರವಾದಂತಹ ಆರೋಪಗಳಾಯಿತು. ಈ 4ನೇ ಆರೋಪ ಏನಂತ ಹೇಳಿದ್ರೆ, ಈ ವಿಡಿಯೋ ಚಿತ್ರೀಕರಣವನ್ನು ಇಟ್ಕೊಂಡು ಬೆದರಿಕೆಯನ್ನು ಮಾಡೋದು, ಬ್ಲ್ಯಾಕ್ ಮೇಲನ್ನು ಮಾಡೋದು, ಈ ಕೆಲಸವನ್ನು ಮಾಡ್ತಿದ್ರು ಅಂತೇಳಿ. ಈ ವಿಡಿಯೋವನ್ನು ಬೇರೆ ಹೊರಗಡೆ ನಾನು ಹಂಚ್ತೀನಿ, ಈ ವಿಡಿಯೋವನ್ನು ಇಟ್ಕೊಂಡು ನನ್ನ ಮೇಲೆ ಬೆದರಿಕೆಯನ್ನು ಹಾಕಿ ಈ ವಿಚಾರವನ್ನು ಎಲ್ಲೂ ಮಾತನಾಡಬಾರ್ದು, ಯಾರಿಗೂ ಹೇಳಬಾರ್ದು ಅನ್ನೋ ಮಟ್ಟಿಗೆ ಬೆದರಿಕೆಯನ್ನು ಹಾಕ್ತಿದ್ದಾರೆ ಅನ್ನೋ ಮಟ್ಟಿಗೆ ದೂರಿನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಹೀಗಾಗಿ 5 ರೀತಿಯ ಆರೋಪಗಳು ಇದೀಗ ಮಡೆನೂರು ಮನುವಿನ ಮೇಲೆ ಇರೋದು. ಸದ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಆರೋಪಿಯನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ನಾನು ನಿನಗೆ ಮೋಸ ಮಾಡಲ್ಲ, ಸಂತ್ರಸ್ತೆಗೆ ನಟ ಮನು ಭರವಸೆ. ಇನ್ನು ಕಾಮಿಡಿ ನಟ ಮಡೆನೂರು ಮನು ಹಾಗೂ ಸಂತ್ರಸ್ತೆ ಜೊತೆಗಿನ ವಾಟ್ಸ್ಆಪ್ ಚಾಟ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ನಾನು ನಿನಗೆ ಮೋಸ ಮಾಡಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ ಸಂತ್ರಸ್ತೆಗೆ ಭರವಸೆ ನೀಡಿರೋದು ಚಾಟಿಂಗ್ ನಲ್ಲಿದೆ. ಇನ್ನು ವಿಡಿಯೋ ಹೇಳಿಕೆಯಲ್ಲೂ ಮನು, ನಾನು ಯಾವತ್ತೂ ಮೋಸ ಮಾಡಲ್ಲ, ಜೀವನ ಪೂರ್ತಿ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ಇದೇ ಸತ್ಯ, ಗ್ಯಾರಂಟಿ ಕೊಟ್ಟಿದ್ದೀನಿ, ಚೆನ್ನಾಗಿ ನೋಡ್ಕೊಳ್ತೀನಿ ಎಂದಿದ್ದಾರೆ. ಹಾಯ್ ನಮಸ್ಕಾರ, ನಾನು ಮನು ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದರೆ, ನಾನು ಯಾವತ್ತೂ ಮೋಸ ಮಾಡಲ್ಲ. ಅವಳಿಗೆ ಏನು ಅನ್ಕೊಂಡಿದ್ದೀನಿ ಅದು ಜೀವನ ಪೂರ್ತಿ ಅವಳನ್ನ ಚೆನ್ನಾಗಿ ನೋಡ್ಕೊತೀನಿ, ಇದು ಸತ್ಯ. ಆಮೇಲೆ ವಾರ
ಅದೆಲ್ಲ ಏನು ಬಿಡಿಸೋ ಅವಶ್ಯಕತೆ ಇಲ್ಲ, ಗ್ಯಾರಂಟಿ ಕೊಟ್ಟಿದ್ದೀನಿ, ಸುಮ್ಮನೆ ಚೆನ್ನಾಗಿ ನೋಡ್ತಾರೆ. ಕಾಮಿಡಿ ನಟ ಮಡೆನೂರು ಮನು ಹಾಗೂ ಸಂತ್ರಸ್ತೆ ನಡುವಿನ ವಾಟ್ಸಪ್ ಚಾಟ್ ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದ್ದು, ಆ ಒಂದು ಚಾಟ್ನಲ್ಲಿ ಮನು ಯುವತಿಗೆ ಹೇಳಿದ್ದಾನೆ, ನಾನು ಚೆನ್ನಾಗಿ ನೋಡ್ಕೋತೇನೆ, ಯಾವತ್ತೂ ಮೋಸ ಮಾಡೋದಿಲ್ಲ, ನಿನ್ನ ಜೊತೆಗಿರ್ತೇನೆ, ಎಲ್ಲ ಸರಿ ಹೋಗುತ್ತೆ ಅನ್ನೋ ಒಂದು ಭರವಸೆಯನ್ನು ನೀಡಿರೋದು ಚಾಟ್ನಲ್ಲಿ ಲಭ್ಯ ಆಗಿರ್ತಕ್ಕಂಥದ್ದು. ಇನ್ನು ವಿಡಿಯೋ ಹೇಳಿಕೆಯಲ್ಲೂ ಮನು, ನಾನು ಯಾವಾಗಲೂ ನಿನ್ನ ಜೊತೆಗೆ ಇರ್ತೀನಿ, ನಿನಗೆ ಮೋಸ ಮಾಡಲ್ಲ, ನಿನ್ನ ಕೈ ಬಿಡೋದಿಲ್ಲ, ಇದೇ ಸತ್ಯ, ಇದೇ ಗ್ಯಾರಂಟಿ ನಾನು ಕೊಡ್ತಾ ಇರ್ತಕ್ಕಂಥದ್ದು, ಯಾವತ್ತು ನಿನ್ನ ಜೊತೆಗಿರ್ತೀನಿ ಅನ್ನೋ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಒಟ್ನಲ್ಲಿ ಮೊದಲ ಸಿನಿಮಾ ರಿಲೀಸ್ ಆಗುವ ಹೊತ್ತಲ್ಲೇ ನಟ ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಆರೋಪ ಕೇಳಿ ಬಂದಿದ್ದು ಬಂಧನಕ್ಕೊಳಗಾಗಿದ್ದಾರೆ. ಮತ್ತಷ್ಟು ಸತ್ಯಾಸತ್ಯತೆ ತನಿಖೆಯಿಂದ ಬಯಲಾಗಬೇಕಿದೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.